ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವೊಂದು ಸೂಪರ್ ಆಗಿರೋ ಒಂದು ಚಾಕ್ಲೇಟ್ ಹ್ಯಾಂಪರ್ ಯಾವ ಥರ ಪ್ರಿಪೇರ್ ಮಾಡೋದಂತ ನೋಡಿಬಿಟ್ಟು ಬರುವ. ಓಕೆ, ಇದಕ್ಕೆ ಬೇಕಾಗಿರುವ ವಸ್ತುಗಳು ಏನಂತ ಹೇಳಿದ್ರೆ, ಫಸ್ಟ್ ಬೇಕಿರೋದು 1 kg ಕೇಕ್ದು ಬೋರ್ಡ್ ಬೇಕು ಆ್ಯಂಡ್ ನಮ್ಮ ಥರ್ಮಾಕೋಲ್ ಬೇಕು. ಓಕೆ, ಇನ್ನು ಈ ಒಂದು ಕೇಕ್ದು ಅಳತೆಯಲ್ಲಿ ಬಾಕ್ಸ್ ನಾವು ಈ ಒಂದು ಥರ್ಮಾಕೋಲಲ್ಲಿ ಮೆನ್ಷನ್ ಮಾಡಿ ಅದು ಕಟ್ ಮಾಡಬೇಕು. ಓಕೆ, ಈ ಥರ 4 ಪೀಸ್ ಸಿಗ್ತದೆ. ಈ ಒಂದು 4 ಪೀಸ್ ನಾವೇನು ಮಾಡಬೇಕು ಗೊತ್ತಾ, ನಾವು ಯಾವ ಥರ ಚಾಕ್ಲೇಟ್ ಪ್ರಿಪೇರ್ ಮಾಡೋದು ಆ ಥರ ಚಾಕ್ಲೇಟದು ಅಳತೆಯಲ್ಲಿ ನಾವು ಈ ಒಂದು ಥರ್ಮಾಕೋಲ್ದು ಪೀಸಸ್ ನಾವು ಕಟ್ ಮಾಡುವಾಗ ನಮಗೆ ಎಷ್ಟು ಪೀಸ್ ಬೇಕು ಅಂತ ತುಂಬ ಜನರಿಗೆ ಒಂದು ಡೌಟ್ ಇರ್ತದೆ. ನೀವೇನು ಮಾಡಬೇಕು ಗೊತ್ತಾ, ನೀವು ತೆಗೆಯುವ ಚಾಕ್ಲೇಟ್ ಉಂಟಲ್ಲ ಅದರದ್ದು ಹೈಟ್ ಎಷ್ಟಿರ್ತದೆ ಆ ಒಂದು ಹೈಟಲ್ಲಿ ನೀವು ಪೀಸಸ್ ಕಟ್ ಮಾಡಬೇಕು. ನಿಮಗೇನೆ ಗೊತ್ತಾಗ್ತದೆ ನೀವು ಈ ಒಂದು ಹ್ಯಾಂಪರ್ ಮಾಡುವಾಗ. ಓಕೆ, ಇನ್ನು ನಾವೇನು ಮಾಡಬೇಕು ಗೊತ್ತಾ, ಇದರದ್ದು ಸುತ್ತಲೂ ನಾವು ಸೆಲೋ ಟ್ಯಾಪ್ ಅಂಟಿಸಬೇಕು. ಸೆಲೋ ಟ್ಯಾಪ್ ಯಾಕೆ ಅಂಟಿಸೋದು ಅಂತ ಹೇಳಿದ್ರೆ, ನಮಗೆ ಒಂದು ನೀಟಾಗಿ ಒಂದು ಕೇಕ್ ಥರ ಬರಬೇಕು. ಅದಕ್ಕೋಸ್ಕರ ಸೆಲೋ ಟ್ಯಾಪ್ ಅದರದ್ದು ಸುತ್ತಲೂ 4 ಪೀಸ್ ಮಾಡಿಬಿಟ್ಟು ಅದರ ಸುತ್ತಲೂ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ನಾವೇನು ಮಾಡಬೇಕು ಗೊತ್ತಾ, ನಮ್ಮ ಆ ಒಂದು ಕೇಕ್ದು ಬೋರ್ಡ್ ಉಂಟಲ್ಲ ಆ ಒಂದು ಬೋರ್ಡಿಗೆ ನಾವು ಡಬಲ್ ಟ್ಯಾಪ್ ಅಂಟಿಸಬೇಕು. ಮತ್ತು ನಾವು ಮುಂಚೆ ಮಡಗಿರುವ ಆ ಒಂದು 4 ಪೀಸ್ ನಾವೊಂದು ಕೇಕ್ ರೂಪದಲ್ಲಿ ಮಡಗಿದ್ದಲ್ಲ ಆ ಒಂದು ಕೇಕ್ ಆಕೃತಿಯಲ್ಲಿ ಮಡಗಿರುವ ಆ ಒಂದು ಪೀಸ್ ಉಂಟಲ್ಲ ಅದು ನಾವು ಈ ಒಂದು ಕೇಕ್ ಬೋರ್ಡ್ ಮೇಲೆ ಫಿಕ್ಸ್ ಮಾಡಬೇಕು. ಓಕೆ, ಈ ಒಂದು ಸಮಯದಲ್ಲಿ ನೀವು ಇದು ಮಾಡಬೇಕಾಗಿರೋದು, ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದರೆ, ಕರೆಕ್ಟಾಗಿ ಎಲ್ಲ 4 ಪೀಸ್ ಕರೆಕ್ಟಾಗಿರಬೇಕು ಆ್ಯಂಡ್ ಅದರದ್ದು ಬೋರ್ಡಲ್ಲಿ ಕರೆಕ್ಟಾಗಿ ಮಡಗಬೇಕು. ಯಾವ ಥರ ಅಳತೆಯಲ್ಲಿ ವ್ಯತ್ಯಾಸ ಬರಬಾರ್ದು, ಆವಾಗ ನಮ್ಮ ಆ ಒಂದು ಟವರ್ ಅಷ್ಟೊಂದು ನೀಟ್ನೆಸ್ ಆಗಿ ಸಿಗೋದಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ಅದು ಅಷ್ಟೊಂದು ನೀಟಾಗಿ ಇಲ್ಲಲ್ಲ, ಅದಕ್ಕೋಸ್ಕರ ಗಿಫ್ಟ್ ಪೇಪರ್ ಉಂಟಲ್ಲ, ನಾವು ಗಿಫ್ಟ್ ಕವರ್ ಮಾಡುವ ಪೇಪರ್, ಆ ಒಂದು ಪೇಪರ್ ತೆಗೆದುಬಿಟ್ಟು ಅದರದ್ದು ಸುತ್ತ ನಾನು ಈ ಥರ ಕವರ್ ಮಾಡಿದ್ದೀನಿ. ಅದು ಯಾಕೆ ಕವರ್ ಮಾಡಿರೋದು ಅಂತ ಹೇಳಿದ್ರೆ, ನಮಗೆ ಒಂದು ಸೂಪರ್ ಆಗಿರುವ ಔಟ್ಪುಟ್ ಸಿಗೋಕ್ಕೆ. ಓಕೆ, ನಮಗೆ ನೋಡುವಾಗಲೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಅದಕ್ಕೋಸ್ಕರ ನಾನು ಆ ಒಂದು ಗಿಫ್ಟ್ ಪೇಪರ್ ನಾನು ಜಸ್ಟ್ ಹೊರಗಡೆ ಕವರ್ ಮಾಡಿದ್ದೀನಿ. ನಿಮಗೆ ಬೇಕಿರುವವರಿಗೆ ಈ ಥರ ಕವರ್ ಮಾಡಿಬಿಟ್ಟು ಎಲ್ಲ ನಾನು ಫಸ್ಟ್ ಹೇಳಿದ ಥರನೇ ಅಷ್ಟರಲ್ಲಿ ಮುಗಿಸ್ಬಿಟ್ಟು ನಿಮಗೆ ಚಾಕ್ಲೇಟ್ ಅಂಟಿಸ್ಬೋದು. ಓಕೆ, ಇನ್ನು ನಾನು ಚಾಕ್ಲೇಟ್ ಎಲ್ಲ ಅಂಟಿಸ್ತಿದ್ದೀನಿ. ಯಾಕೆ ಗೊತ್ತಾ, ಚಾಕ್ಲೇಟ್ ಅಂಟಿಸೋದು ನನಗೆ ವೀಡಿಯೋ ತೆಗಿಯೋಕ್ಕೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನನ್ನ ಕೈಯಲ್ಲಿ ಕ್ಯಾಮ್ರಾ ಹಿಡಿದ್ಬಿಟ್ಟು ವೀಡಿಯೋ ಮಾಡೋದು, ಅದಕ್ಕೋಸ್ಕರ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.